ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಇ ಹೆಚ್ ಕೆ ವಿಭಾಗದಲ್ಲಿ ಏನಪ್ಪ ಅಂತಂದರೆ ಪರೀಕ್ಷೆಗಳನ್ನ ಇವತ್ತು ಮಾಡಿದ್ದೆ ಸ್ನೇಹಿತರೆ. ಈಗ ಹೆಚ್ ಕೆ ವಿಭಾಗದಲ್ಲಿ ಇವತ್ತು ಅಂದರೆ 22/2/2026 ಕಂಡಕ್ಟರು ಮತ್ತು SDA ಕಿರಿಯ ಸಹಾಯಕ ಇನ್ನಿತರ ಹುದ್ದೆಗಳಿಗೆ ಏನು ಕೆ ಇ ಹೊರಡಿಸಿರುವಂತಹ 708 ಹುದ್ದೆಗಳಿಗೆ ಇವತ್ತು ಹೆಚ್ ಕೆ ವಿಭಾಗದಲ್ಲಿ ಪರೀಕ್ಷೆ ನಡೀತು. ಈ ಪರೀಕ್ಷೆಯಲ್ಲಿ ಎಷ್ಟು ಜನ ಪರೀಕ್ಷೆ ಏನು ಮಾಡಿದ್ದಾರೆ ಅಂತಂದರೆ ಹಾಜರಾಗಿರ್ಬೋದು, ಮತ್ತು ಎಷ್ಟು ಜನ ಅರ್ಜಿ ಸಲ್ಲಿಸಿದ್ರು, ಇದರ ಬಗ್ಗೆ ಮತ್ತು ಎಷ್ಟು ಸ್ಪರ್ಧೆ ಇದೆ ಎಂಬುದನ್ನು ಡೀಟೇಲ್ ಆಗಿ ನಾವು ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಲಿ ನೀವು ನನ್ನ ಬಳಗ ಅನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಬೋದು, ಅಥವಾ ಅದಕ್ಕಿಂತ ಬೇರೆ ಬೇರೆ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನೀವು ಅಲ್ಲಿರುವಂಥ ತರಗತಿಗಳನ್ನ ಸಹ ನೀವೇನು ಮಾಡ್ಬೋದು ಅಂತಂದರೆ ವೀಕ್ಷಣೆಯನ್ನು ಮಾಡ್ಬೋದು. ಈಗ ಇದ್ರ ಬಗ್ಗೆ ತಿಳಿತಾ ಹೋಗೋದಾದರೆ ಮೊದಲಿಗೆ ಬಂದ್ಬಿಟ್ಟು ಇವತ್ತು ಪೇಪರ್ 1 ಮತ್ತು ಪೇಪರ್ 2 ಯಾವ ರೀತಿಯಾಗಿ ಇತ್ತು ಅಂತ ನೋಡೋದಾದರೆ ಇದು ಈಸಿ ಟು ಮಾಡ್ರೇಟ್ ಒಂದು ರೇಂಜಲ್ಲಿ ಇತ್ತು. ಹೌದಾ? ಇದಕ್ಕೆ ನಿಮ್ಮ ಒಂದು ಅಭಿಪ್ರಾಯ ಏನೆಂಬುದನ್ನು ಸಹ ಕಾಮೆಂಟ್ ಮಾಡಿರಿ. ಏನು ಟಫ್ ಇತ್ತು ಅಥವಾ ಈಸಿನೋ ಇತ್ತು ಅಥವಾ ಯಾವ ರೀತಿಯಾಗಿತ್ತು? ನನ್ನ ಒಂದು ಅಭಿಪ್ರಾಯ ಪ್ರಕಾರ ಇದು ಈಸಿ ಟು ಮಾಡ್ರೇಟ್ ರೇಂಜಿಗೆ ಇರುವಂಥ ಒಂದು ಪೇಪರ್ ಆಗಿತ್ತು. ಹೌದಾ? ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಎಷ್ಟು ಜನ ಅರ್ಜಿ ಹಾಕಿದ್ರು ಅಂತ ನೋಡಿದಾದರೆ ಟೋಟಲ್ ಆಗಿ ಬಂದುಬಿಟ್ಟು ಹೆಚ್ ಕೆ ನಾನ್ ಎರಡು ವಿಭಾಗದಲ್ಲಿ ಇದು ಅಫಿಷಿಯಲ್ ಅಪ್ಡೇಟ್. ನಿಮಗೆ ಇದ್ರ ಬಗ್ಗೆ ನಾನು ಒಂದು ವಿಡಿಯೋನೂ ಇದೆ, ಅದನ್ನು ನೀವು ಸಹ ನೋಡ್ಬೋದು ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಅಂತೇಳಿ ವಿತ್ ಡೀಟೇಲ್ ಆಗಿದೆ. ಅಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲೇ ಟೋಟಲಾಗಿ 90,000ಕ್ಕಿಂತ ಅಧಿಕ ಜನ ಅರ್ಜಿ ಸಲ್ಲಿಸಿದ್ದಾರೆ, ಬರೀ SDA ಅಷ್ಟೇ. ಓಕೆ, ಇನ್ನು ಬೇರೆ ಬೇರೆ ನಿಗಮವೆಲ್ಲ ಹೋಲಿಕೆ ಮಾಡಿದಾಗ SDA ಎಲ್ಲ ನಿಗಮ ವೈಸ್ ನೋಡ್ಕೊತ ಹೋದರೆ ಸರಿಸುಮಾರು 1,20,000ಕ್ಕಿಂತ ಅಧಿಕ ಜನ ಇವತ್ತು ಪರೀಕ್ಷೆ ಬರ್ತಿರ್ತಾರೆ ಓವರಾಲ್ ಆಗಿ. ಅಂದರೆ ಅರ್ಜಿ ಸಲ್ಲಿಸಿದವರು 1,20,000ಕ್ಕಿಂತ ಅಧಿಕ ಜನ ಅರ್ಜಿ ಸಲ್ಲಿಸೋರು ಆಗಿರ್ತಾರೆ ಓವರಾಲ್ ಆಗಿ, ಕಂಡಕ್ಟರ್ ಸೇರಿಸಿ ಎಲ್ಲ ಸೇರಿಸಿ. ಬಟ್ ಪರೀಕ್ಷೆ ಬರೆದಂಥವ್ರು ಕಡಿಮೆ, ಅದಕ್ಕೆ ಅಷ್ಟೊಂದೇನು ಬರೆದಿರಲ್ಲ. ಸರಿಸುಮಾರು ಅಂತಂದ್ರೂ ಒಂದು 80,000 ಜನ ಪರೀಕ್ಷೆಗೆ ಹಾಜರಾಗಿರ್ಬೋದು ಇವತ್ತು. ಓಕೆ, 80,000ಕ್ಕೂ ಹೆಚ್ಚು ಜನ ಪರೀಕ್ಷೆ ಹಾಜರಾಗಿರ್ಬೋದು. ಅಂದರೆ ಇದರಲ್ಲಿ ಒಂದೇ ಅಂತಲ್ಲ, SDA ಬಂತು, ಕಂಡಕ್ಟರ್ ಬಂತು, ಇನ್ನಿತರ ಹಲವಾರು ಹುದ್ದೆಗಳಿಗೆ ಇವು ಏನು ಮಾಡಿರ್ತಾರೆ ಅಂತಂದರೆ ಅರ್ಜಿಯನ್ನು ಸಲ್ಲಿಸಿದಂಥವರು ಇಲ್ಲಿ ಏನು ಮಾಡಿರ್ತಾರೆ, ಪರೀಕ್ಷೆಗೆ ಹಾಜರಾಗಿರ್ತಾರೆ. ಹೌದಾ? ಇವೆಲ್ಲ ಓವರಾಲ್ ಆಗಿ ನೋಡಿದಾಗ ಒಂದು 80K ಮೆಂಬರ್ಸ್ ಪರೀಕ್ಷೆಯನ್ನು ಬರೆದಿರ್ಬೋದು. ಓಕೆ, ಇದು ಎಷ್ಟು ಸ್ಪರ್ಧೆ ಇದೆ ಎಂಬುದಕ್ಕೆ, ಎಷ್ಟು ಜನ ಪರೀಕ್ಷೆ ಬರೆದಿದ್ದಾರೆ ಎಂಬುದಕ್ಕೆ ಒಂದು ಮಾಹಿತಿ ಅಂತ ಹೇಳ್ಬೋದು. ಇಲ್ಲಿ ಟೋಟಲಾಗಿ 300ಕ್ಕೂ ಹೆಚ್ಚು ಹುದ್ದೆಗಳಿವೆ ಸ್ನೇಹಿತರೆ. 240ಕ್ಕೂ ಹೆಚ್ಚು ಹುದ್ದೆಗಳು ಬರೀ ಕಂಡಕ್ಟರ್ ಹುದ್ದೆಗಳನ್ನೇ ಇವೆ. ಹೌದಾ? ಹೆಚ್ ಕೆ ವಿಭಾಗದಲ್ಲಿ ಜಾಸ್ತಿ ಹುದ್ದೆಗಳಿವೆ. ಇದಕ್ಕೆ ಸ್ಪರ್ಧೆನೂ ಕಡಿಮೆ ಇದೆ. ಹೆಚ್ ಕೆ ವಿಭಾಗದಲ್ಲಿ ಸರಿಸುಮಾರು ಒಂದು 25,000 ಜನ ಬರೆದಿರ್ಬೋದು ಅಷ್ಟೇ ಇದಕ್ಕೆ. ಹೌದಾ? ಹಾಗಾಗಿ ಕಡಿಮೆ ಸ್ಪರ್ಧೆ ಇದೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿದ್ದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬೆಳಗ್ಗೆ ಇದರ ಬಗ್ಗೆ ವಿತ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋ ಬರುತ್ತೆ. ವಿಡಿಯೋ ಬಂದಾಗ ನೋಡಿ ಅಂತ ಹೇಳ್ತಾರೆ. ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.